ನಿಮ್ಮ ಮುಖದ ಮೇಲೆ ಎಷ್ಟೋ ವರ್ಷದಿಂದ ಅಂಟ್ಕೊಂಡು ಕೂತಿದೆಯಲ್ಲ ಈ ಬಟರ್ಫ್ಲೈ ಡಾರ್ಕ್ ಸ್ಪಾಟ್, ಅದನ್ನು ಕನ್ನಡದಲ್ಲಿ ಬಂಗು, ಕಪ್ಪು ಕಲೆ ಅಂತ ಕರೀತಾರೆ. ಅದನ್ನು ಇವತ್ತು ಬುಡದಿಂದನೇ ತೆಗೆದು ಹಾಕೋದು ಹೇಗೆ ಅನ್ನೋದನ್ನು ತಿಳಿಸ್ತೀನಿ. ಈ ಬಂಗು ಪಿಗ್ಮೆಂಟೇಷನು, ಹೈಪರ್ ಪಿಗ್ಮೆಂಟೇಷನು, ಮೆಲಾಸ್ಮಾ, ಫ್ರೆಕಲ್ಸ್, ಆಕ್ನಿ ಮಾರ್ಕ್ಸ್, ಪಿಂಪಲ್ ಮಾರ್ಕ್ಸ್, ಇದರೊಳಗಡೆ ಯಾವುದೇ ಡಾರ್ಕ್ ಸ್ಪಾಟ್ಸ್ ಆಗಿರಲಿ, ನಿಮ್ಮ ಕಾನ್ಫಿಡೆನ್ಸನ್ನು ಹಿಟ್ ಮಾಡ್ತಾ ಇದ್ದರೆ ಇವತ್ತಿನ ಈ ವಿಡಿಯೋ ನಿಮಗೋಸ್ಕರ ಮಾತ್ರನೇ. ಇವತ್ತಿನ ಈ ವಿಡಿಯೋದಲ್ಲಿ ನಾನು ಶೇರ್ ಮಾಡ್ತಾ ಇದ್ದೀನಿ ಬರೀ ಟಾಪಿಕಲ್ ಅಪ್ಲಿಕೇಶನ್ ಮಾತ್ರ ಅಲ್ಲ, ನಿಮ್ಮ ಆ ಬಂಗು ಯಾವುದೇ ಥರದ ಕಲೆಗಳನ್ನು ಸಿಂಪಲ್ ಲೈಫ್ ಸ್ಟೈಲ್ ಚೇಂಜಸ್ನಿಂದನೂ ಬೇಗನೆ ಕ್ಯೂರ್ ಮಾಡ್ಕೊಳ್ಬೋದು. ಸ್ವಲ್ಪ ನಿಮ್ಮ ಲೈಫ್ ಸ್ಟೈಲ್ ಬಗ್ಗೆನೂ ಕಾಳಜಿ ವಹಿಸಿದ್ರೆ ಆ ಬಂಗು ಕ್ಯೂರ್ ಮಾಡೋದಲ್ಲದೆ ವಾಪಸ್ ಬರಲ್ದಂಗೆ ತಡಿಬೋದು. ಸೊ ನಡೀರಿ, ಏನು ಮಾಡಬೇಕು, ಹೇಗೆ ಮಾಡಬೇಕು ಅನ್ನೋದನ್ನು ತಿಳ್ಕೊಳ್ಳೋಣ. ಫಸ್ಟ್ ನೀವು ಮಾಡುವಂಥ ಸಣ್ಣ ಸಣ್ಣ ತಪ್ಪುಗಳ ಬಗ್ಗೆ ಹೇಳ್ತಾ ಹೋಗ್ತೀನಿ. ಇದು ಬಂಗನ್ನು ಇನ್ನೂ ವರ್ಸ್ ಮಾಡುತ್ತೆ. ಈ ತಪ್ಪನ್ನು ನೀವು ರೆಡ್ಯೂಸ್ ಮಾಡಿಕೊಂಡ್ರೆ, ಕಡಿಮೆ ಮಾಡಿಕೊಂಡ್ರೆ ಆಟೋಮೆಟಿಕ್ ಬಂಗು ತಾನಾಗಿ ಕ್ಯೂರ್ ಆಗೋದಕ್ಕೆ ಶುರುವಾಗುತ್ತೆ. ನೀವು ಅಪ್ಲೈ ಮಾಡಿರುವಂಥ ಹೆವಿ ಕೆಮಿಕಲ್ಸ್, ಕ್ರೀಮು, PRP, ಲೇಸರ್ ಟ್ರೀಟ್ಮೆಂಟ್ ಏನೇ ಮಾಡಿಸಿದ್ರೂ ನಿಮ್ಮ ಲೈಫ್ ಸ್ಟೈಲ್ ಏನಾದರೂ ಕೆಟ್ಟದಾಗಿದ್ದರೆ ಪ್ರಾಬ್ಲಮ್ ಸಾಲ್ವ್ ಆಗೋದಿಲ್ಲ, ಇನ್ನೂ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಫಸ್ಟ್ ರೀಸನ್ ಬಂದು ಜಂಕ್ ಫುಡ್. ಜಂಕ್ ಫುಡ್ಡನ್ನು ಅವಾಯ್ಡ್ ಮಾಡಿ ಅಂತ ಹೇಳಲ್ಲ ನಾನು, ಬಿಟ್ಬಿಡಿ. ಜಂಕ್ ಫುಡ್ಡಿಂದ ನಮಗೆ ನಮ್ಮ ದೇಹಕ್ಕೆ ಕೆಟ್ಟದಾಗತ್ತೆ ಅಂದರೆ ಅದನ್ನು ನಾವು ಯಾಕೆ ತಿನ್ನಬೇಕು? ಬಿಡೋದು ಒಳ್ಳೇದಲ್ವಾ? ಶುಗರಿ ಡ್ರಿಂಕ್ಸ್, ಶುಗರ್, ಆಯಿಲಿ ಫುಡ್, ಪ್ಯಾಕೆಟ್ ಫುಡ್, ಪಿಜ್ಜಾ, ಬರ್ಗರು, ಹೀಗೆ ಪಾಮ್ ಆಯಿಲಿಂದ ಮಾಡಿರುವಂಥ ಆಹಾರಗಳು, ಇದೆಲ್ಲ ನಮ್ಮ ದೇಹದಲ್ಲಿ ಪ್ರಾಬ್ಲಮ್ಸನ್ನು ಕ್ರಿಯೇಟ್ ಮಾಡುತ್ತೆ ಹೊರತು ಯಾವುದೇ ಥರದ ಬೆನಿಫಿಟ್ಸ್ ಅಂತೂ ಕೊಡಲ್ಲ. ಸೆಕೆಂಡ್, ಇಂಪ್ರಾಪರ್ ನ್ಯೂಟ್ರಿಷನ್. ಹೆಣ್ಮಕ್ಳಾದರೆ ಏನಾಯಿತು, ಮನೇಲಿರೋರಾದರೆ ಏನಾಯಿತು, ಪ್ರಾಪರಾಗಿ ನ್ಯೂಟ್ರಿಷನ್ ತಗೊಳ್ಳಿ, ಡೈಲಿ ಎಕ್ಸಸೈಸ್ ಮಾಡಿ, ಯೋಗ ಮಾಡಿ, ಸೀಸನಲ್ಲಿ ಸಿಗುವಂಥ ಹಣ್ಣುಗಳು, ಗುಡ್ ಫ್ಯಾಟಿ ಆ್ಯಸಿಡ್ಸ್, ನಟ್ಸ್ ಆ್ಯಂಡ್ ಸೀಡ್ಸ್, ಗ್ರೀನ್ ಲೀಫಿ ವೆಜಿಟೇಬಲ್ಸ್, ಪ್ರೋಟೀನ್, ನ್ಯೂಟ್ರಿಷನನ್ನು ಫುಲ್ ಬ್ಯಾಲೆನ್ಸ್ ಆಗಿ ನೀವು ತೊಗೊಳ್ಬೇಕಾಗತ್ತೆ. ಒಂದು ಬೋನಸ್ ಟಿಪ್ ಕೂಡ ನಿಮಗೆ, ಡೈಲಿ 2 ಬೆಟ್ಟದ ನೆಲ್ಲಿಕಾಯಿನ ತಿನ್ನೋದಕ್ಕೆ ಶುರು ಮಾಡಿದರೆ, ಈ ಟಾಪಿಕಲ್ ಅಪ್ಲಿಕೇಶನಿಂದ ಈ ಬೆಟ್ಟದ ನೆಲ್ಲಿಕಾಯಿ ತಿನ್ನೋದ್ರಿಂದ ಜಸ್ಟ್ 1 ಮಂತಲ್ಲಿ ನಿಮ್ಮ ಬಂಗನ್ನು ನೀವು ಎಷ್ಟು ಹಂತಕ್ಕೆ ಕಡಿಮೆ ಮಾಡ್ಕೊಳ್ಬೋದು. ಡೈಲಿ 2 ಬೆಟ್ಟದ ನೆಲ್ಲಿಕಾಯಿನ ತಿನ್ನೋದನ್ನು ರೂಢಿ ಮಾಡ್ಕೊಳ್ಳಿ. ಇಲ್ಲ ನಿಮಗೆ ಹಸಿದು ತಿನ್ನೋಕ್ಕಾಗಲ್ಲ, ಭಾಳ ಹುಳಿ ಇರುತ್ತೆ ಅಂದರೆ ನೀವು ಅದನ್ನು ಜ್ಯೂಸ್ ಫಾರ್ಮಲ್ಲಿ ಕೂಡ ಡ್ರಿಂಕ್ ಮಾಡ್ಬೋದು. ಥರ್ಡ್ ರೀಸನ್ ಬಂದು ನಿದ್ದೆ ಸರಿ ಮಾಡದೇ ಇರೋದು. ನಮಗೆಲ್ಲ ಗೊತ್ತು, ನಾವು ಮಲ್ಕೊಂಡಿರುವಾಗ ನಮ್ಮ ದೇಹ ರಿಪೇರ್ ಆಗ್ತಾ ಇರುತ್ತೆ, ಹೀಲ್ ಆಗ್ತಾ ಇರುತ್ತೆ. ನಾವೇನಾದರೂ ನಿದ್ದೆ ಸರಿಯಾಗಿ ಮಾಡಿಲ್ಲ ಅಂದರೆ ಸ್ಟ್ರೆಸ್ ಜಾಸ್ತಿಯಾಗಿ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಗುತ್ತೆ. ಈ ರೀತಿಯಾದಂಥ ಎಷ್ಟೋ ಪ್ರಾಬ್ಲಮ್ಸಿಗೆ ಇದು ದಾರಿ ಮಾಡಿಕೊಡುತ್ತೆ. ಅದಕ್ಕೆ ಕಂಪಲ್ಸರಿ 8 ಗಂಟೆ ನಿದ್ದೆ ಮಾಡಲೇಬೇಕು. ಸೊ ಸರಿಯಾಗಿ ನಿದ್ದೆ ಮಾಡಿ, ಪ್ರಾಪರಾಗಿ ನ್ಯೂಟ್ರಿಷನ್ ತಗೊಳ್ಳಿ, ಜಂಕ್ ಫುಡ್ಡನ್ನು ಬಿಟ್ಬಿಡಿ. ಇದೆಲ್ಲವನ್ನು ಫಾಲೋ ಮಾಡಿ ನಾನು ಹೇಳ್ಕೊಡ್ತಿರೋ ಈ ಟಾಪಿಕಲ್ ಅಪ್ಲಿಕೇಶನನ್ನು ಕೂಡ ನೀವು ಸರಿಯಾಗಿ ಫಾಲೋ ಮಾಡಿದರೆ ವಿದಿನ್ 1 ಮಂತ್ ಅಷ್ಟೇ ಎಷ್ಟೇ ಆಳಕ್ಕೆ ಹೋಗಿರೋ ಬಂಗನ್ನು ಮ್ಯಾಜಿಕ್ ಮಾಡ್ದಂಗೆ ಮಾಯ ಮಾಡ್ಕೊಳ್ಬೋದು. ಇದೆಲ್ಲ ನಿಮ್ಮ ಕೈಯಲ್ಲೇ ಇದೆ. ನಾನು ಹೇಳ್ಕೊಡ್ತಿರೋವಂಥ ಟಾಪಿಕಲ್ ಅಪ್ಲಿಕೇಶನಲ್ಲಿ ಟೋಟಲಾಗಿ 2 ಸ್ಟೆಪ್ಸ್ ಇರುತ್ತೆ. ಫಸ್ಟ್ ಸ್ಟೆಪ್ ಬಂದು ಫೇಸ್ ಪ್ಯಾಕ್. ಬೌಲ್ಗೆ 1 ಟೇಬಲ್ ಸ್ಪೂನ್ ಅಕ್ಕಿ ಹಿಟ್ಟು. ನೆನಪಿರಲಿ, ಅನ್ಪಾಲಿಷ್ಡ್ ಅಕ್ಕಿ ಹಿಟ್ಟಾಗಿರಬೇಕು. ಪಾಲಿಷ್ಡ್ ಅಕ್ಕಿ ಹಿಟ್ಟಿಂದ ನಮ್ಮ ಸ್ಕಿನ್ನಿಗೆ ಯಾವುದೇ ರೀತಿಯಾದಂಥ ಬೆನಿಫಿಟ್ ಸಿಗಲ್ಲ. ಇದನ್ನಂತೂ ಬರೆದಿಟ್ಕೊಳ್ಳಿ ನೀವು. ಅನ್ಪಾಲಿಷ್ಡ್ ಅಕ್ಕಿ ಹಿಟ್ಟನ್ನು ಬಳಸಿ. ಪಾಲಿಶ್ ಆಗಿಲ್ಲದೆ ಇರೋವಂಥ ಅಕ್ಕಿ ಹಿಟ್ಟಿಂದ ನೀವು ಈ ಫೇಸ್ ಪ್ಯಾಕ್ಸನ್ನು ಮಾಡಿಕೊಂಡ್ರೆ ನಿಮಗೆ ರಿಸಲ್ಟ್ ಕೂಡ ಅಷ್ಟೇ ಫಾಸ್ಟಾಗಿ ಸಿಗುತ್ತೆ. ನೆಕ್ಸ್ಟ್, ಈಕ್ವಲ್ ಕ್ವಾಂಟಿಟಿ 1 ಟೇಬಲ್ ಸ್ಪೂನ್ ಅಕ್ಕಿ ಹಿಟ್ಟು, 1 ಟೇಬಲ್ ಸ್ಪೂನ್ ಜೇಸ್ಟೆ ಮಧು ಪೌಡರ್, ಎಸ್ಟಿ ಮಧು ಅಂತಾರೆ, ಲಿಕರಿಸ್ ಪೌಡರ್, ಇದನ್ನು ಇಂಗ್ಲೀಷಲ್ಲಿ ಲಿಕರಿಸ್ ಪೌಡರ್ ಅಂತ ಕರೀತಾರೆ. ಇದೆರಡನ್ನು ಹಾಕಿ ಇದು ಒಂದು ಫೇಸ್ ಪ್ಯಾಕ್ ಹಾಕಿ ರೆಡಿ ಆಗೋವಷ್ಟು ಆಲೂಗಡ್ಡೆ ರಸವನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. 2 to 3 ಸ್ಪೂನ್ಸ್ ಆಲೂಗಡ್ಡೆ ರಸ ಬೇಕಾಗ್ಬೋದು. ಚೆನ್ನಾಗಿ ಮಿಕ್ಸ್ ಮಾಡಿ ಹಾಕಿ. ನೆಕ್ಸ್ಟ್, ಒಂದು ಜೆಂಟಲ್ ಕ್ಲಿನ್ಸರಿಂದ, ನಮ್ಮ ಫೇಸ್ ವಾಶ್ ಕೂಡ ಸ್ಟ್ರಾಂಗ್ ಆಗಿರಬಾರ್ದು. ಬಂಗಿರೋರು ಅಥವಾ ಕಲೆಗಳನ್ನು ಹೋಗಿಸ್ಕೋಬೇಕು ಅನ್ಕೋತಿರೋರು ಸ್ಟ್ರಾಂಗ್ ಆಗಿರೋವಂಥ ಫೇಸ್ ವಾಶನ್ನು ಅವಾಯ್ಡ್ ಮಾಡಿ. ಜೆಂಟಲ್ ಆಗಿರೋಂಥ ಕ್ಲಿನ್ಸರಿಂದ ನೀವು ಫೇಸ್ ವಾಶನ್ನು ಮಾಡ್ಕೊಳ್ಬೇಕಾಗತ್ತೆ. ನಾನು ಪರ್ಸ್ನಲಾಗಿ ರೆಕಮೆಂಡ್ ಮಾಡ್ತೀನಿ ಸೆಟಾಫಿಲ್ ಅವರ ಜೆಂಟಲ್ ಕ್ಲಿನ್ಸರ್. ಇದೊಂದು ಸ್ವಲ್ಪ ಎಕ್ಸ್ಪೆನ್ಸಿವ್ ಆಗ್ಬೋದು. ಇದಕ್ಕೆ ನೀವು ಕಂಫರ್ಟಬಲ್ ಇಲ್ಲ ಅಂದರೆ ನಾನು ಮನೆಯಲ್ಲೇ ಫೇಸ್ ವಾಶ್ ಪೌಡರನ್ನು ಹೇಗೆ ಮಾಡ್ಕೊಳ್ಳೋದು ಅನ್ನೋದನ್ನು ಈ ವಿಡಿಯೋದಲ್ಲಿ ತಿಳಿಸಿದ್ದೀನಿ. ಸೊ ನೀವು ಒಂದು ಸರ್ತಿ ಹೋಗಿ ಚೆಕ್ ಮಾಡ್ಕೊಳ್ಳಿ. ಆ ಫೇಸ್ ವಾಶ್ ಪೌಡರಿಂದನೂ ನೀವು ಆರಾಮಾಗಿ ಫೇಸನ್ನು ವಾಶ್ ಮಾಡ್ಕೊಳ್ಬೋದು. ಯಾವುದೇ ಸೈಡ್ ಎಫೆಕ್ಟ್ಸ್ ಇಲ್ಲ. ಫೇಸ್ ವಾಶ್ ಆದಮೇಲೆ
ಫೇಸನ್ನು ಪ್ಯಾಟ್ ಡ್ರೈ ಮಾಡಿಕೊಂಡು ಈ ಫೇಸ್ ಪ್ಯಾಕನ್ನು ಈವೆನ್ಲಿ ಆಲ್ ಓವರ್ ಎಲ್ಲ ಕಡೆ ಅಪ್ಲೈ ಮಾಡಿ ಒಂದು 20 ನಿಮಿಷ ಬಿಟ್ಟು ಆಮೇಲೆ ನಾರ್ಮಲ್ ವಾಟರಿಂದ ಫೇಸನ್ನು ವಾಶ್ ಮಾಡ್ಕೊಳ್ಬೋದು. ಅಕ್ಕಿ ಹಿಟ್ಟಲ್ಲಿ ನ್ಯಾಚುರಲ್ ಆಗಿ ನಿಯಾಸಿನಮೈಡ್, ಕೋಜಿಕ್ ಆ್ಯಸಿಡ್ ಇರುತ್ತೆ. ಶಾಕ್ ಆಯ್ತಲ್ವಾ? ಅದೇ ಕಣ್ರಿ, ನೀವು ಸಾವಿರಾರು ರೂಪಾಯಿ ದುಡ್ಡು ಕೊಟ್ಟು ತೊಗೊಂಬರ್ತೀರಲ್ಲ, ನಿಯಾಸಿನಮೈಡ್ ಕೋಜಿಕ್ ಆ್ಯಸಿಡ್ ಸಿರಮ್ ಸ್ಕಿನ್ ಬ್ರೈಟ್ನಿಂಗ್ಗೆ, ಕಲೆಗಳು ಹೋಗಲಿ ಅಂತ ಹೇಳ್ಬಿಟ್ಟು, ಅದೇ ಕೋಜಿಕ್ ಆ್ಯಸಿಡ್ ನಿಯಾಸಿನಮೈಡ್ ಅಕ್ಕಿ ಹಿಟ್ಟಲ್ಲಿ ನ್ಯಾಚುರಲ್ ಆಗೇ ಇರುತ್ತೆ. ಇದು ನಿಮ್ಮ ಸ್ಕಿನ್ ಮೇಲಿನ ಎಲ್ಲ ತರಹದ ಕಲೆಗಳನ್ನು ರೆಡ್ಯೂಸ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಜ್ಯೇಷ್ಠ ಮಧು ಪೌಡರ್ ಇದಂತರೂ ಸ್ಕಿನ್ ವೈಟ್ನಿಂಗಿಗೆ ಫೇಮಸ್ ಅಂತಲೇ ಹೇಳ್ಬೋದು. ನಿಮ್ಮ ಬಂಗನ್ನು ಲೇಯರಲ್ಲಿ ಆಳಕ್ಕೆ ಹೋಗಿದ್ರು ಆ ಆಳಕ್ಕೆ ತಲುಪಿ ಆ ಬಂಗನ್ನು ರಿಪೇರ್ ಮಾಡೋ ಕ್ಷಮತೆಯನ್ನು ಹೊಂದಿದೆ. ನೀವು ಈ ಫೇಸ್ ಪ್ಯಾಕನ್ನು ಇದನ್ನು ನಂಬಿ ಮಾಡ್ತಾ ಬನ್ನಿ. ನಿಮಗೆ ರಿಸಲ್ಟ್ 2 ವೀಕ್ಸಲ್ಲಿ ಸಿಗೋ ರಿಸಲ್ಟ್ 1 ವೀಕಲ್ಲೇ ಸಿಗ್ಬೋದು. ಸೊ ಅದಕ್ಕೆ ಇದನ್ನು ನಂಬಿ ಟ್ರಸ್ಟ್ ದಿಸ್ ರೆಮಿಡಿ, ದೆನ್ ರಿಸಲ್ಟ್ ಅಂತೂ ಸಿಗತ್ತೆ, ಪಕ್ಕಾ ಸಿಗತ್ತೆ. ನೆಕ್ಸ್ಟ್ ಈ ಫೇಸ್ ಪ್ಯಾಕನ್ನು ಡೈಲಿ ಹಚ್ಚಬೇಕು. ರೆಗ್ಯುಲರ್ ಆಗಿ ಹಚ್ಚೋದ್ರಿಂದ ನಿಮ್ಮ ಪ್ರಾಬ್ಲಮ್ ಬೇಗ ಸಾಲ್ವ್ ಆಗುತ್ತೆ. ನೆಕ್ಸ್ಟ್ ಈಗ ಒಂದು DIY ಪಿಗ್ಮೆಂಟೇಷನ್ ಕ್ರೀಮನ್ನು ಪ್ರಿಪೇರ್ ಮಾಡೋಣ. ಒಂದು ಬೌಲ್ಗೆ 1 ಟೇಬಲ್ ಸ್ಪೂನ್ ಆಲೋವೆರಾ ಜೆಲ್, 1 ಟೀ ಸ್ಪೂನ್ ಜ್ಯೇಷ್ಠ ಮಧು ಪೌಡರ್, 1/4 ಟೀ ಸ್ಪೂನ್, 1/4 ಟೀ ಸ್ಪೂನ್ ಈ ಕಸ್ತೂರಿ ಅರಿಶಿನವನ್ನು ಹಾಕಿ, 1 ವಿಟಮಿನ್ ಇ ಕ್ಯಾಪ್ಸೂಲನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ಈ 4 ಇಂಗ್ರೀಡಿಯೆಂಟ್ಸು ನಮ್ಮ ಬಂಗನ್ನು ರಿಪೇರ್ ಮಾಡೋದಕ್ಕೆ, ಹೀಲ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಒಂದು ಗಾಜಿನ ಡಬ್ಬಿ ಒಳಗಡೆ ಇದನ್ನು ಹಾಕಿ ಫ್ರಿಡ್ಜ್ ಒಳಗಡೆ 1 ವಾರದ ತನಕನೂ ಇಡ್ಬೋದು. ನೀವು ಫೇಸ್ ಪ್ಯಾಕನ್ನು ಹಚ್ಚಿ 20 ಮಿನಿಟ್ಸ್ ಬಿಟ್ಟು 20 ನಿಮಿಷ ಬಿಟ್ಟು ವಾಶ್ ಮಾಡಾದಮೇಲೆ ಪ್ಯಾಡ್ ಡ್ರೈ ಮಾಡಿಕೊಂಡು ಈ ಕ್ರೀಮನ್ನು ಮೇಲೆ ಅಪ್ಲೈ ಮಾಡ್ಕೊಳ್ಬೇಕಾಗತ್ತೆ. ಈ ಸಿಂಪಲ್ ಆಗಿರೋ ಲೈಫ್ ಸ್ಟೈಲ್ ಚೇಂಜ್, ಸಿಂಪಲ್ ಟಿಪ್ಸಿಂದ ನೀವು ಆಲ್ಮೋಸ್ಟ್ ನಿಮ್ಮ ಬಂಗನ್ನು ಕಡಿಮೆ ಮಾಡ್ಕೊಳ್ಬೋದು. ಸೊ ಬಿ ಪಾಸಿಟಿವ್ ಆ್ಯಂಡ್ ಟ್ರಸ್ಟ್ ದಿಸ್ ರೆಮಿಡಿ. ನನ್ನ ಪ್ರೆಸೆಂಟೇಷನ್ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ವಿಡಿಯೋನ ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾರಿಗೆಲ್ಲ ವಿಡಿಯೋ ಹೆಲ್ಪ್ ಆಗುತ್ತೋ ಅವ್ರಿಗೆಲ್ಲರಿಗೂ ಶೇರ್ ಮಾಡಿ. ಸೊ ಸಿಗ್ತೀನಿ ಮುಂದಿನ ಅಮೇಝಿಂಗ್ DIY ವಿಡಿಯೋದಲ್ಲಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.